ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್. ಇವತ್ತೇನು ಡಿಸೈನ್ ಹಾಕೋದಕ್ಕೆ 6 ದಾರ ತಗೊಂಡಿದ್ದೀನಿ. ಫ್ರೆಂಡ್ಸ್, ಇದೊಂದು ಮೋಸ್ಟ್ ರಿಕ್ವೆಸ್ಟಿಂಗ್ ಡಿಸೈನು, ಬಟರ್ಫ್ಲೈ ಡಿಸೈನು. ಸೊ ತುಂಬ ಈಸಿ ಇದೆ. ಮೊದಲಿಗೆ ಇಲ್ಲಿ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ನಾಟ್ ಮಾಡಿಕೊಂಡು ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ಸ್ಗಳನ್ನ ಆದಷ್ಟು ಈ ರೀತಿದು ಗೋಧಿ ಮಣಿಗಳ ರೀತಿದೆ ತಗೊಳ್ಳಿ. ಒಂದು ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಳ್ಬೇಕು. ನಂತರ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ತುಂಬ ಲೂಸಾಗಿ ಮಾಡ್ಕೊಳ್ಬೇಡಿ, ಟೈಟಾಗಿ ಇರಲಿ. ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಬೇಕು. ಸೊ ಥ್ರೆಡ್ ಏನಾದರೂ ಬಿಚ್ಚೋದ್ರೆ ಮತ್ತೆ ಈ ರೀತಿ ತೆಗೆದು ಹಾಕ್ಕೊಳ್ಳಿ. ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಮಣಿಗಳನ್ನು ಕೂಡ ಇದೇ ರೀತಿಯಾಗಿ ಹಾಕ್ಕೊಳ್ಬೇಕು. ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡ್ತಾ ಹೋಗಬೇಕು. ಸೊ ಒಂದು ಆರ್ಚಿಗೆ ಈ ರೀತಿದು 4 ಮಣಿಗಳು ಬೇಕಾಗುತ್ತೆ. ನಾನಿಲ್ಲಿ 4 ಮಣಿಗಳನ್ನ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಒಂದೊಂದೇ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸ್ಟಾರ್ಟಿಂಗ್ ಹತ್ರ ಗ್ಯಾಪ್ ಇರುತ್ತಲ್ಲ, ಲೂಪ್ ಥರ ಇರುತ್ತಲ್ವ, ನೋಡಿ ಇಲ್ಲಿ ಬೀಡ್ ಲಾಕ್ ಮಾಡಿರೋ ಪ್ಲೇಸು, ಅದರೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಬೇಕು, ಅಷ್ಟು ಥ್ರೆಡ್ಡು ನಿಡಲ್ ಮೇಲೆ ಬರಲಿ. ಸೊ ಈ ರೀತಿ ಲಾಕ್ ಮಾಡಬೇಕಿದ್ರೆ ಅದು ಜಾರುತ್ತೆ. ಒಂದು ಸಲ ಕಂಬ ಮಾಡೋವರೆಗಷ್ಟೇ, ಆಮೇಲೆ ನೀಟಾಗಿ ಕಂಬಗಳನ್ನ ಮಾಡ್ಕೊಳ್ಬೋದು. ಇಲ್ಲಿ ಸ್ಲಿಪ್ ನಾಟ್ ಆದರೂ ಹಾಕ್ಕೊಳ್ಬೋದು ಅಥವಾ ಸಿಂಗಲ್ ಕ್ರೋಶನ್ ಆದರೂ ಮಾಡ್ಬೋದು. ನಾನು ಇಲ್ಲಿ ಸ್ಲಿಪ್ ನಾಟನ್ನೇ ಹಾಕ್ಕೊಂಡೆ. ನಂತರ ಒಂದು ಚೈನ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದೆರಡು ಚೈನನ್ನು ಹಾಕ್ಕೊಳ್ತೀನಿ. ಒಟ್ಟು 3 ಚೈನ್ನ ಹಾಕ್ಕೊಳ್ಳಿ ಸಾಕು. ಸ್ಲಿಪ್ ನಾಟನ್ನು ಹಾಕ್ಕೊಂಡು ಒಂದು 3 ಚೈನನ್ನು ಹಾಕ್ಕೊಂಡು ಇವಾಗ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ಕೊಳ್ತೀನಿ. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಈ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ, ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ 4 ಲೂಪ್ ಇದೆ, 2ರಿಂದ 1 ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ತಿದ್ದೀನಿ. ಮತ್ತೆ 2 ಲೂಪಿಂದ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 2 ಲೂಪಿಂದ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಇಲ್ಲೊಂದು ಟ್ರಿಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಟ್ರಿಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಇದನ್ನು ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು. ನಾನು ಟ್ರಿಬಲ್ ಕ್ರೋಶದಲ್ಲಿ ಹಾಕ್ತಾ ಇದ್ದೀನಿ. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಳ್ಬೇಕು. ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ, ಆ ಗ್ಯಾಪಲ್ಲಿ ಕಂಬಗಳನ್ನ ಮಾಡ್ಕೊಳ್ಬೇಕು. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಸೇಮ್ ಗ್ಯಾಪಲ್ಲೇ, ಅಂದರೆ ಫಸ್ಟ್ ಬೀಡ್ ಲಾಕ್ ಥ್ರೆಡ್ ಇರುತ್ತಲ್ವ, ಅದರೊಳಗಡೆ ಕಂಬಗಳನ್ನ ಮಾಡಬೇಕು. ಒಟ್ಟು ನಾನಿಲ್ಲಿ 7 ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ದೀನಿ. 7 ಕಂಬ ಆದಮೇಲೆ 3 ಚೈನ ಹಾಕಿ ಮತ್ತು ಅದೇ ಪ್ಲೇಸಲ್ಲೇ ಲಾಕ್ ಮಾಡ್ತಾ ಇದ್ದೀನಿ. ಏನು ಗ್ಯಾಪ್ ಏನಿದೆ, ಬೀಡ್ ಲಾಕ್ ಮಾಡಿರೋ ಗ್ಯಾಪು, ಆ ಗ್ಯಾಪಲ್ಲೇ ಲಾಕ್ ಮಾಡಿಕೊಂಡೆ. ಸೊ 7 ತ್ರಿಬಲ್ ಕ್ರೋಶೆ ಕಂಬ ಮಾಡಿ 3 ಚೈನ ಹಾಕಬೇಕು. ಸೊ ಸ್ಟಾರ್ಟಿಂಗು ಕೂಡ 3 ಚೈನ ಹಾಕಿರ್ತೀವಿ, ಎಂಡಿಂಗಲ್ಲೂ ಕೂಡ 3 ಚೈನ ಹಾಕಬೇಕಾಗುತ್ತೆ. ಮತ್ತೆ 3 ಚೈನ ಹಾಕ್ತಾ ಇದ್ದೀನಿ. 3 ಚೈನ ಹಾಕ್ಕೊಂಡೇ ನಾವು ತ್ರಿಬಲ್ ಕ್ರೋಶೆ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು. ಈ ರೀತಿ ಒಂದು ಪೆಟಲ್ಸ್ ಬರುತ್ತೆ ಒಂದು ಬೀಡ್ ಮೇಲೆ. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು 2ನೇ ಬೀಡ್ ಲಾಕ್ ಇರುತ್ತಲ್ವ, ಸೆಕೆಂಡ್ ಬೀಡ್ ಲಾಕ್ ಇರುತ್ತಲ್ವ, ಆ ಬೀಡ್ ಲಾಕ್ ಥ್ರೆಡನ್ನು ಒಟ್ಟಿಗೆ ನಾವು ನಿಡಲ್ ಮೇಲೆ ತಗೊಳ್ಬೇಕು. ಸೊ ಮೊದಲನೇ ನಾವು ಕಂಬ ಮಾಡೋವರೆಗಷ್ಟೇ ಅದು ಸ್ವಲ್ಪ ಜಾರ್ತಾ ಇರುತ್ತೆ. ಸ್ವಲ್ಪ ಸೂಜಿಲಾದರೂ ಸರಿ ಅಥವಾ ಕೈಯಲ್ಲಿ ಗ್ರಿಪ್ಪಲ್ಲಿ ಇಟ್ಕೊಂಡು ನೀವು ನಿಡಲ್ ಮೇಲೆ ಆ ಥ್ರೆಡನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಜಾರ್ತಿರುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಸೂಜಿಲಾದರೆ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು.
ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ. ಸೊ ನನಗೂ ಕೂಡ ಬರ್ತಿಲ್ಲ, ತುಂಬಾ ಜಾರ್ತಿರುತ್ತೆ. ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ 4 ಲೂಪ್ ಇರುತ್ತೆ, 2ರಿಂದ 1, ಮತ್ತೆ 2 ಲೂಪಿಂದ 1, ಮತ್ತೆ 2 ಲೂಪಿಂದ 1, ಅಂದರೆ ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು ಸೇಮ್ ಪ್ಲೇಸಲ್ಲೇ. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡ್ತಾಯಿದ್ದೀನಿ. ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ, ಚಿಕ್ಕದು ದೊಡ್ಡದು ಮಾಡಿದ್ರೆ ಅಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ. ನಾನು ಈ ಬೀಡ್ ಕೆಳಗಡೆನೂ ಕೂಡ ತ್ರಿಬಲ್ ಕ್ರೋಶೆ ಕಂಬಗಳನ್ನ 7 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವು ಸ್ಟಾರ್ಟಿಂಗ್ ಬೀಡಲ್ಲಿ ಎಷ್ಟು ಹಾಕಿರ್ತೀರೋ ಅಷ್ಟೇ ಕಂಬಗಳನ್ನ ಸೆಕೆಂಡ್ ಒಂದು ಬೀಡ್ಗೂ ಕೂಡ ಹಾಕ್ಕೊಳ್ಬೇಕು. ಅಂದರೆ ಮಿಕ್ಕಿರುವಂಥ ಬೀಡ್ ಮೇಲೂ ಕೂಡ ನೀವು ಕಂಬಗಳನ್ನ ಹಾಕ್ಕೊಳ್ಬೇಕು. ಸೊ ಇಲ್ಲೂ ಕೂಡ ನಾನು 7 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಇಲ್ಲಿ 7 ಕಂಬಗಳಾಗಿದೆ. ಇವಾಗ 3 ಚೈನ್ನ ಹಾಕ್ತಾ ಇದ್ದೀನಿ. ಸೊ 3 ಚೈನ್ನ ಹಾಕಿನೇ ಲಾಕ್ ಮಾಡಿ ಮತ್ತೆ 3 ಚೈನ್ನ ಹಾಕಬೇಕು. ಈ 3 ಚೈನ್ ಅದೇ ಬೀಡ್ ಕೆಳಗಡೆ ಬೀಡ್ ಲಾಕ್ ಥ್ರೆಡ್ ಇರುತ್ತಲ್ವ, ಆ ಗ್ಯಾಪಲ್ಲೇ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶನ್ ಆದರೂ ಮಾಡ್ಬೋದು ಅಥವಾ ಸ್ಲಿಪ್ ನಾಟ್ ಆದರೂ ಹಾಕ್ಕೊಳ್ಬೋದು. ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ ನೆಕ್ಸ್ಟ್ ಬೀಡ್ ಕೆಳಗಡೆ ಕಂಬ ಮಾಡೋದಕ್ಕೆ. ಅಂದರೆ ನೆಕ್ಸ್ಟ್ ಬೀಡ್ ಕೆಳಗಡೆ ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕಲ್ವಾ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ, ಅದಕ್ಕೋಸ್ಕರ 3 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ, ಸೊ 3 ಚೈನ್ನ ಹಾಕ್ಕೊಂಡೇ ಶುರು ಮಾಡಬೇಕು. ಅಷ್ಟು ಥ್ರೆಡ್ಡು ನಿಡಲ್ ಮೇಲೆ ಬರಬೇಕು, ಆವಾಗ ನಾವು ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಕಾಣಿಸುತ್ತೆ. ಈ ಡಿಸೈನ ನನಗೆ ಫೇಸ್ಬುಕ್ಕಲ್ಲಿ ಒಬ್ಬರು ರಿಕ್ವೆಸ್ಟ್ ಮಾಡಿದರು. ಸೊ ಇದೇ ರೀತಿ ನಾನು ಇನ್ನೆರಡು ಬೀಡ್ ಕೆಳಗಡೆನೂ ಕೂಡ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಕೊನೆಯಲ್ಲೂ ಕೂಡ 3 ಚೈನ್ನ ಹಾಕಿನೇ ಲಾಕ್ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ಕೂಡ ಮಿಸ್ ಮಾಡೋ ಹಾಗಿಲ್ಲ. ಒಂದು ಬೀಡ್ಗೆ 2 ಕಡೆ 3 ಚೈನ್ ಇರಬೇಕು. ಲಾಕ್ ಆದಮೇಲೆ ನಾನು ಇವಾಗ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಅಥವಾ ಈ 2 ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡಿ ಥ್ರೆಡನ್ನು ಕಟ್ ಮಾಡ್ಬೋದು. ಸೊ 2 ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ 2 ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡಿ ಒಂದೆರಡು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಒಂದು ಚೈನ ಹಾಕಿ ಥ್ರೆಡನ್ನು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದ್ದಾದಮೇಲೆ ನಾವು ಇವಾಗಲೇ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಏಕೆಂದರೆ ಇದರಲ್ಲಿ ಇನ್ನೊಂದು ಸ್ಟೆಪ್ ಇದೆ. ವರ್ಕ್ ಮಾಡಬೇಕಿದ್ರೆ ಅದು ಕ್ರೋಶೆ ಎಣಿಬೇಕಿದ್ರೆ ಮಧ್ಯೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇವಾಗಲೇ ಸ್ವಲ್ಪ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ತೀನಿ. ಥ್ರೆಡ್ ಕಟ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಇವಾಗಲೇ ಅಂಟಿಸ್ಕೊಂಡ್ರೆ ಸೆಕೆಂಡ್ ಸ್ಟೆಪ್ ಹಾಕಬೇಕಿದ್ರೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇವಾಗಲೇ ಸ್ವಲ್ಪ ಗಮ್ ಹಾಕಿ ಸ್ಟಾರ್ಟಿಂಗ್ ಥ್ರೆಡ್ ಮತ್ತು ಎಂಡಿಂಗ್ ಥ್ರೆಡ್ ಎರಡನ್ನೂ ಕೂಡ ಒಟ್ಟಿಗೆ ಈ ರೀತಿ ಗಮ್ ಹಾಕಿ ಅಂಟಿಸ್ಕೊಳ್ತಿದ್ದೀನಿ. ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಂಡ್ಮೇಲೆ ಥ್ರೆಡನ್ನು ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಕಟ್ ಮಾಡ್ಕೊಳ್ಬೇಕು. ಇವಾಗ ನಾನು ಸೆಕೆಂಡ್ ಸ್ಟೆಪ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಎಲ್ಲಿ ಬೇಕಿದ್ರೂ ಲಾಕ್ ಮಾಡ್ಬೋದು. ಅಂದರೆ ಈ ಎರಡೆರಡು ಮಣಿಗಳ ಮಧ್ಯದ ಜಾಯಿಂಟ್ ಇರುತ್ತಲ್ವ ಆ ಗ್ಯಾಪಲ್ಲಿ. ಇದರಲ್ಲಿ ನಮಗೆ 4 ಕಡೆನೂ ಇರುತ್ತೆ. ನೋಡಿಕೊಂಡು ಒಂದು ಕಡೆ ನೀಟಾಗಿ ಯಾವ ಕಡೆ ಫಿನಿಶಿಂಗ್ ಬರುತ್ತೆ ಹಾಕಿದ್ಮೇಲೆ ಅದು ನೋಡಿಕೊಂಡು ಈ ರೀತಿ ಕಟ್ಕೊಳ್ಳಿ. 2 ಬೀಡ್ಗಳ ಮಧ್ಯದಲ್ಲಿ ಟೈಟಾಗಿ ಕಟ್ಕೊಳ್ಳಿ ಒಂದು ಸಲ. ಈ ರೀತಿ ಕಟ್ಕೊಂಡ್ಮೇಲೆ ಇನ್ನೊಂದು ಸಲ ಕಟ್ಕೊಳ್ತಿದ್ದೀನಿ. ಲಾಕ್ ಮಾಡ್ಬೋದು, ಬಟ್ ಆವಾಗ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ರೀತಿ 2 ಬೀಡ್ಗಳ ಮಧ್ಯೆ ಟೈಟಾಗಿ ಒಂದು ಸಲ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಈ ಥ್ರೆಡನ್ನು ಕೊನೆಯಲ್ಲಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಇದು ಬಿಚ್ಚೋಗೋದಿಲ್ಲ. ಇವಾಗ ಅಲ್ಲೊಂದು ಲೂಪ್ ಇರುತ್ತೆ, ಆ ಲೂಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಇನ್ನೊಂದು ಸಲ ನಾವು ಲಾಕ್ ಥರ ಮಾಡ್ಕೊಳ್ಬೇಕಿಲ್ಲಿ. ಈ ರೀತಿ ಲಾಕ್ ಥರ ಮಾಡಿಕೊಂಡೆ. ಅದಾದಮೇಲೆ ಒಂದು 2 ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. 2 ಚೈನನ್ನು ಹಾಕಿ ಇಲ್ಲಿ 3 ಚೈನ್ ಮೇಲೆ ಅಂದರೆ ಫಸ್ಟ್ ಕಂಬದ ಮೇಲೆ ಲೂಪ್ ಇರುತ್ತಲ್ವ ಅದರಲ್ಲಿ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಸೊ ಸ್ಟಾರ್ಟಿಂಗು ಆರ್ಚ್ ಮಾಡೋದಕ್ಕೆ ನಾವು 3 ಚೈನ್ನ ಹಾಕ್ಕೊಂಡೆ ಕಂಬಗಳನ್ನ ಮಾಡ್ತಿದ್ದೋ, ಹಾಗಾಗಿ ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 2 ಚೈನ್ನ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ಚೈನ್ ಥರ ಇರುತ್ತೆ ಅಲ್ಲಿ, ಅದಕ್ಕೋಸ್ಕರ. ನಂತರ ಕಂಬಗಳ ಮೇಲೆ ನಾವು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು.
ಇಲ್ಲಿ 7 ತ್ರಿಬಲ್ ಕ್ರೋಶೆ ಕಂಬಗಳು ಮಾಡಿರ್ತೀವಲ್ವಾ, ಆ 7 ತ್ರಿಬಲ್ ಕ್ರೋಶೆದ ಕಂಬದ ಮೇಲೂ ಕೂಡ ಸಿಂಗಲ್ ಕ್ರೋಶನ ಮಾಡಬೇಕು. ಸೊ ಬಟರ್ಫ್ಲೈದು ರೆಕ್ಕೆಗಳಿರುತ್ತಲ್ವ, ಅದು ಆ ರೀತಿ ಕಾಣಿಸುತ್ತೆ. ಇದು ಎಲ್ಲ ಕಂಬದ ಮೇಲೆ ಕೂಡ ಈ ರೀತಿ ಸಿಂಗಲ್ ಕ್ರೋಶನ ಮಾಡಿಕೊಂಡು, ಸೊ ಇಲ್ಲಿ 3 ಚೈನ್ ಇದೆ, 3 ಚೈನ್ ಇರೋ ಕಡೆ 3 ಚೈನ್ನೇ ಹಾಕಿ ಇಲ್ಲಿ ನಾವು 2 ಬೀಡ್ಗಳ ಮಧ್ಯದಲ್ಲಿ ಲಾಕ್ ಮಾಡಬೇಕು. 2 ಬೀಡ್ಗಳ ಮಧ್ಯದಲ್ಲಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಟೈಟಾಗಿ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ನಂತರ ಮತ್ತೆ ನಾವು 3 ಚೈನ್ನ ಹಾಕಬೇಕು. ಸೊ 3 ಚೈನ್ನ ಹಾಕ್ಕೊಂಡು ಫಸ್ಟ್ ಕಂಬ ಇರುತ್ತೆ ನೋಡಿ, ಈ ಫಸ್ಟ್ ಕಂಬದ ಮೇಲೆ ಲೂಪ್ ಕಾಣಿಸ್ತಿದೆಯಲ್ವ, ಈ ಲೂಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ನಂತರ ಇನ್ನು ಮಿಕ್ಕಿರುವಂಥ ಕಂಬಗಳೇನಿದೆ, ಕಂಬದ ಮೇಲೆ ಲೂಪ್ ಕಾಣಿಸುತ್ತಲ್ವ, ಅದರೊಳಗಡೆ ನಾವು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಸೊ 7 ತ್ರಿಬಲ್ ಕ್ರೋಶೆ ಕಂಬ ಮಾಡಿರ್ತೀವಿ, ಆ 7 ಕಂಬಗಳ ಮೇಲೂ ಕೂಡ ನಾವು ಸಿಂಗಲ್ ಕ್ರೋಶನ ಮಾಡಬೇಕು. ನಂತರ 3 ಚೈನ್ನ ಹಾಕಿ ಈ 2 ಮಣಿಗಳ ಮಧ್ಯದಲ್ಲಿ ಟೈಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಸೊ 3 ಚೈನ್ನ ಹಾಕಿನೇ ಲಾಕ್ ಮಾಡ್ಕೊಳ್ಳಿ. ಆದಷ್ಟು ಟೈಟಾಗಿ ಹಾಕ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಆಗುತ್ತೆ, ಇದು ಫೋಲ್ಡ್ ಆಗೋದಿಲ್ಲ. ಸ್ವಲ್ಪ ನೀಟ್ ಮಾಡಿದ್ರೆ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ. 3 ಚೈನ್ನ ಹಾಕಿ ಇಲ್ಲಿ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು. ಅದಾದಮೇಲೆ ಎಲ್ಲ ಕಂಬದ ಮೇಲೆ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಹೋಗಬೇಕು. ಸೊ ಸ್ಟಾರ್ಟಿಂಗ್ 2 ಪೆಟಲ್ಸ್ಗಳಿಗೆ ನಾವು ಏನು ಸಿಂಗಲ್ ಕ್ರೋಶ ಮಾಡಿಕೊಂಡು, ಸೇಮ್ ಅದೇ ರೀತಿ ಇನ್ನೆರಡು ಪೆಟಲ್ಸ್ಗೂ ಕೂಡ ಸಿಂಗಲ್ ಕ್ರೋಶನ ಮಾಡಿಕೊಂಡು 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ. ಸೊ ಕೊನೆ ಪೆಟಲ್ಸ್ಗೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶನ ಮಾಡಿಕೊಂಡು, ಸೊ ಕೊನೆಯಲ್ಲಿ 3 ಚೈನ್ ಇರುತ್ತೆ. ಸೊ ಆ 3 ಚೈನ್ ಕಂಬಕ್ಕೆ ಲಾಕ್ ಮಾಡೋಕ್ಕಾಗೋದಿಲ್ಲ, 3 ಚೈನ್ ಇರೋ ಕಡೆ 3 ಚೈನ್ನೇ ಹಾಕಿ ನಾವು ಲಾಕ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ಗೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಗೆ ಬಂದು ತಲುಪ್ತೀವಿ. ಹಾಗಾಗಿ 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೊ ಆದಷ್ಟು ಟೈಟಾಗಿ ಲಾಕ್ ಮಾಡಬೇಕು. ಈ ರೀತಿ 2 ಬೀಡ್ಗಳ ಮಧ್ಯದಲ್ಲಿ ಆಲ್ರೆಡಿ ಅಲ್ಲಿ ಸಿಂಗಲ್ ಕ್ರೋಶಗಳಿರುತ್ತೆ, ಹಾಗಾಗಿ 2 ಬೀಡ್ಗಳ ಮಧ್ಯದಲ್ಲಿ ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇಲ್ಲ. ಈ ರೀತಿ ಬರುತ್ತೆ. ಸೊ 4 2 ಕಡೆ ರೆಕ್ಕೆಗಳಿರುತ್ತಲ್ವ, ಆ ರೀತಿ. ಇವಾಗ ನಾನು ಚೈನನ್ನು ಹಾಕ್ತಾಯಿದ್ದೀನಿ. 2 3 4 5 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 6 ಚೈನನ್ನು ಹಾಕ್ಕೊಂಡ್ಮೇಲೆ ನಾವು ಬಟರ್ಫ್ಲೈಲಿ ಮುಂದೆ 2 ಇದಿರುತ್ತಲ್ಲ, ಏನಂತೀವಿ ಅದಕ್ಕೆ, ಆಂಟೆನಾ ಅಂತ ಹೇಳ್ತೀವಲ್ಲ, ಅದನ್ನು ಮಾಡೋದಕ್ಕೆ 6 ಚೈನ್ ಆದಮೇಲೆ ಎಕ್ಸ್ಟ್ರಾ ಒಂದು ಚೈನ್ನ ಹಾಕ್ಕೊಂಡು ಈ 2ನೇ ಚೈನಿಗೆ, ಮೇಲಿಂದ 2ನೇ ಚೈನಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀವಿ. ಸಿಂಗಲ್ ಕ್ರೋಶನ ಮಾಡಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ನಾವು ಆ ಚೈನ್ ಕೆಳಗಡೆ ಹೋಗಿ ನೀಡಲ್ನ ತರಬೇಕು. ನೀಡಲ್ನ ತಗೊಂಡೋಗ್ಬೇಕು. ಈ ರೀತಿ ಇಟ್ಕೊಂಡು ಸ್ವಲ್ಪ ಗ್ರಿಪ್ಪಲ್ಲಿ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ನಾವು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕು. ಇನ್ನೊಂದು ಸಲ ತೋರಿಸ್ತೀನಿ. ಫಸ್ಟ್ ನಾಟ್ ಇರುತ್ತಲ್ವ, ಇವಾಗ ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಲ್ಲ, ಆ ನಾಟನ್ನು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ. ಈ ರೀತಿ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು. ಈ ರೀತಿ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು, ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರದಲ್ಲೂ ಒಂದೇ ಸಲ ನಾವು ಥ್ರೆಡನ್ನು ಎಳ್ಕೊಂಡ್ರೆ ಸಿಂಗಲ್ ಕ್ರೋಶ ಅಂತೇಳಿ ಕರಿತೀವಿ. ಇದೇ ರೀತಿ ಈ 6 ಚೈನಿಗೆ ನೀವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ಆ ತುದಿಯಲ್ಲಿ ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಹೆಬ್ಬೆರಳಲ್ಲಿ ಟೈಟಾಗಿ ಇಟ್ಕೊಂಡು ಈ ರೀತಿ ನಾವು
ಅದು ಆಂಟೆನ ಮಾಡ್ಕೊಳ್ಬೇಕಾಗುತ್ತೆ. ಅದೆಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ, ನೀಟಾಗಿ ಫಿನಿಶಿಂಗ್ ಬರೋ ಹಾಗೆ. ಸೊ 6 ಚೈನ್ನ ಹಾಕಿದ್ವಲ್ಲ, ಅದು ಫಿಲ್ ಆಗೋ ಹಾಗೆ ಒಂದು 6 ಸಲ ಸಿಂಗಲ್ ಕ್ರೋಶ ಬರುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಅದೆಷ್ಟು ಇಡ್ಸುತ್ತೋ ಅಷ್ಟನ್ನು ಹಾಕ್ಕೊಳ್ಬೋದು ಇಲ್ಲಿ. ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಬಂದು ಇದನ್ನು ಬೇಕಿದ್ರೆ ಇನ್ನೊಂದು ಚೂರು ಉದ್ದನೂ ಕೂಡ ಮಾಡ್ಕೊಳ್ಬೋದು. ಮತ್ತು ಸೇಮ್ ಪ್ಲೇಸ್ ಅಂದರೆ 2 ಬೀಡ್ಗಳ ಮಧ್ಯದಲ್ಲೇ ಟೈಟಾಗಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಸಲ ಟೈಟಾಗಿ ಲಾಕ್ ಮಾಡಿ ಮತ್ತೆ ನಾನು 6 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಆರು ಚೈನ್ಗಳನ್ನ ಹಾಕಿ ಮತ್ತೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ನಾವು ಮೇಲಿಂದ 2ನೇ ಚೈನಿಗೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಆ ಚೈನ್ ಲೂಪ್ ಒಳಗಡೆ ಸಿಂಗಲ್ ಕ್ರೋಶನ ಮಾಡಬೇಕು. ಅದಾದಮೇಲೆ ನಾವು ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಅದು ಮುಂದೆ ತುದಿ ಇದೆಯಲ್ವ, ಅದನ್ನು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ. ನಂತರ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ಸೊ ತುಂಬ ಚೆನ್ನಾಗಿ ಬರುತ್ತೆ, ಕಷ್ಟ ಏನಿಲ್ಲ ಫ್ರೆಂಡ್ಸ್. ಒಂದು ಆರ್ಚ್ ಮಾಡೋವರಿಗಷ್ಟೇ ನಿಮಗೇ ಅರ್ಥ ಆಗಿಬಿಡುತ್ತೆ. ಈ ರೀತಿ ಆ 6 ಚೈನ್ ಫಿಲ್ ಆಗೋ ಹಾಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಈ 6 ಚೈನನ್ನು 6 ಚೈನಿಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದಾದಮೇಲೆ ಸೇಮ್ ಪ್ಲೇಸಲ್ಲೇ ಆ 2 ಬೀಡ್ಗಳ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಸೊ ಟೈಟಾಗಿ ಮಾಡ್ಕೊಳ್ಬೇಕು, ಆಲ್ರೆಡಿ ತುಂಬ ಸಿಂಗಲ್ ಕ್ರೋಶ ಬಂದಿರುತ್ತೆ ಅಲ್ಲಿ. ಸೊ 2 ಈ ರೀತಿ ಆಂಟೆನಾಗಳು ಬರುತ್ತೆ. ನಂತರ 1-2 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ತೀನಿ. ಸೊ 1-2 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಬೋದು. ಸಾರಿ, ಇದು ಸ್ವಲ್ಪ ಲೂಸ್ ಆಯಿತು ಅನ್ನಿಸ್ತು, ಹಾಗಾಗಿ ಮತ್ತೆ ಬಿಚ್ಚಿದ್ದೀನಿ. ಟೈಟಾಗಿ ಲಾಕ್ ಮಾಡಬೇಕು. ಟೈಟಾಗಿ ಒಂದು ಸಲ ಲಾಕ್ ಮಾಡಿಕೊಂಡು ಇವಾಗ ಒಂದು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ನಂತರ ನಾನು ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ ಥ್ರೆಡನ್ನು ಕಟ್ ಮಾಡಿ. ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನೀಟಾಗೂ ಕೂಡ ಫಿನಿಶಿಂಗ್ ಬರುತ್ತೆ. ಸೊ ಸೀರೆಗಳಲ್ಲಿ ಏನಾದರೂ ಬಟರ್ಫ್ಲೈ ಡಿಸೈನ್ಗಳಿದ್ರೆ ಈ ರೀತಿ ಅದಕ್ಕೆ ಮ್ಯಾಚ್ ಆಗೋ ರೀತಿ ಟ್ರೈ ಮಾಡ್ಬೋದು. ಹಿಂದೆ ನಾವು ಥ್ರೆಡನ್ನು ಕಟ್ ಮಾಡ್ಕೊಂಡ್ವಲ್ಲ, ಅದನ್ನು ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಂಟಿಸ್ಕೊಂಡು ಏನಾದರೂ ಥ್ರೆಡ್ಡು ಜಾಸ್ತಿ ಬಿಟ್ಟಿದ್ರೆ ಥ್ರೆಡ್ಡಲ್ಲಿ ಕಟ್ ಮಾಡ್ಕೊಳ್ಳಿ ಥ್ರೆಡನ್ನು. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ಸೊ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕ್ಯೂಟಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಇದು ನಾನು 2 ಆಂಟೆನಾಗಳನ್ನ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಕಲರ್ ಚೇಂಜ್ ಮಾಡಿ ಹಾಕ್ಕೊಳ್ಬೋದು. ಸೊ 2ನೇ ಸ್ಟೆಪ್ಪಲ್ಲಿ ಏನು ಥ್ರೆಡ್ ಬಳಸಿದ್ದೆ ಪಿಂಕ್ ಕಲರ್ದು, ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಈ ರೀತಿ ಡಿಸೈನ್ ಕಾಣಿಸುತ್ತೆ. ಇದೇ ರೀತಿ ಇನ್ನೊಂದೆರಡು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಬಟರ್ಫ್ಲೈಲಿ ಕಲರ್ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೀರೆಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ನೋಡಿಕೊಂಡು ಹಾಕ್ಕೊಳ್ಬೋದು, ಅಥವಾ ಒಂದೇ ಕಲರಲ್ಲೂ ಕೂಡ ಬಟರ್ಫ್ಲೈನ ಮಾಡ್ಕೊಳ್ಬೋದು. ನಿಮ್ಮ ಐಡಿಯಾ ಚೇಂಜಸ್ ಮಾಡಿ ಇದನ್ನು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೋದು. ಈ ರೀತಿ ಬರುತ್ತೆ ಡಿಸೈನು. ಸೊ ತುಂಬ ಕ್ಯೂಟಾಗಿತ್ತು, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಪ್ರೈಸ್ ಬಂದು ಇದಕ್ಕೆ ಒಂದು 800 ಅರೌಂಡ್ ಚಾರ್ಜ್ ಮಾಡ್ಬೋದು. ಏನಕ್ಕೆ ಅಂದರೆ ನಮಗೆ ಅಲ್ಲಿ ಸ್ವಲ್ಪ ಥ್ರೆಡ್ ವರ್ಕ್ ಇರುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ. ಸ್ಟಿಚ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಮತ್ತು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೊಮ್ಮೆ ಟ್ರೈ ಮಾಡಿ, ಕಷ್ಟ ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ.
ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.